ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮ್ಯಾಥ್ಯೂ 20ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಹಳೆಯ ವ್ಯಾಖ್ಯಾನ ಕೂಡ ಇದೆ ಅಲ್ವಾ? ಹೌದು, ರೀಪ್ರಿಂಟ್ 1046 ಇಂದ ಬಂದಿರೋ ಒಂದು ವ್ಯಾಖ್ಯಾನ. ನಮ್ಮತ್ರ ಬೈಬಲ್ ವಾಕ್ಯ ಇದೆ, ಮತ್ತೆ ಅದರೊಂದು ವಿವರಣೆನೂ ಇದೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯ ಧ್ಯೇಯ ಏನು? ಏನ್ ತಿಳ್ಕೊಳಕ್ ಪ್ರಯತ್ನಿಸ್ತಾ ಇದ್ದೀವಿ? ಮುಖ್ಯವಾಗಿ ಈ ಮೂಲಗಳಲ್ಲಿ ಹೇಳಿರೋ ಹಾಗೆ ಆ ಉನ್ನತ ಕರೆ ಅಂದ್ರೆ ಏನು, ಮತ್ತೆ ಆ ಕರೆಗೆ ಯಾರು ಒಳಪಡ್ತಾರೋ ಅವರಿಗೆಲ್ಲ, ಅಂದ್ರೆ ಅವರು ಯಾವಾಗ ಸೇವೆ ಶುರು ಮಾಡಿದ್ರು ಅನ್ನೋದನ್ನ ಲೆಕ್ಕಿಸದೆ ಒಂದೇ ತರಹದ ಪ್ರತಿಫಲದ ವಾಗ್ದಾನ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ, ಅಂದ್ರೆ ಆ ಪ್ರತಿಫಲದ ಸಮಾನತೆ ಬಗ್ಗೆ. ಸರಿ, ಹಾಗಾದ್ರೆ ಆ ವಾಕ್ಯದಿಂದನೇ ಶುರು ಮಾಡೋಣ. ಇವರು ಕಡೆಯಲ್ಲಿ ಬಂದು 1 ತಾಸು ಮಾತ್ರ ಕೆಲಸ ಮಾಡಿದವರಾಗಿದ್ದಾರೆ. ಆದರೂ ಹಗಲೆಲ್ಲ ಕೆಲಸ ಮಾಡಿ ಬಿಸಿಲಿನ ತಾಪವನ್ನು ಸಹಿಸಿಕೊಂಡ ನಮ್ಮ ಸಂಗಡ ಇವರನ್ನು ಸರಿ ಮಾಡಿದ್ಯಲ್ಲ, ಇದು ಆ ವಾಕ್ಯ. ಹೌದು, ಇದು ಆ ದ್ರಾಕ್ಷಿ ತೋಟದ ಕೆಲಸಗಾರರ ಸಾಮ್ಯದಿಂದ ಬಂದಿರೋದು. ನಿಮ್ಗೊತ್ತಿರೋ ಹಾಗೆ ಯಜಮಾನ ಬೇರೆ ಬೇರೆ ಟೈಮಲ್ಲಿ ಆಳುಗಳನ್ನ ಕರೀತಾನೆ. ಹೌದು. ಆದ್ರೆ ಕೊನೆಗೆ ಸಂಬಳ ಕೊಡುವಾಗ ಕೊನೆಗೆ ಬಂದು ಬರೀ 1 ಗಂಟೆ ಕೆಲಸ ಮಾಡಿದವನಿಗೂ ಮತ್ತೆ ಬೆಳಗ್ಗೆಯಿಂದ ಬಿಸಿಲಲ್ಲಿ ಕಷ್ಟಪಟ್ಟವನಿಗೂ ಒಂದೇ ಸಂಬಳ ಕೊಟ್ಬಿಡ್ತಾನೆ. ಇದು ಸಹಜವಾಗಿಯೇ ಮೊದಲು ಬಂದವರಿಗೆ ಒಂಥರ ಅಸಮಾಧಾನ ತರುತ್ತೆ ಅಲ್ವಾ? ಖಂಡಿತ. ನಮ್ಮ ಲೌಕಿಕ ನ್ಯಾಯದ ಪ್ರಕಾರ ನೋಡಿದ್ರೆ ಇದು ಒಪ್ಪೋಕಾಗಲ್ಲ, ಸ್ವಲ್ಪ ವಿಚಿತ್ರನೇ ಅನ್ಸ್ಬೋದು. ನಿಜ. ಹಾಗಾದ್ರೆ ಈ ರೀಪ್ರಿಂಟ್ ವ್ಯಾಖ್ಯಾನ ಇದನ್ನ ಹೇಗೆ ಅರ್ಥೈಸುತ್ತೆ? ಆಧ್ಯಾತ್ಮಿಕವಾಗಿ ಹೇಗೆ ನೋಡುತ್ತೆ? ಆ ಉನ್ನತ ಕರೆ ಬಗ್ಗೆ ಏನ್ ಹೇಳುತ್ತೆ? ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಯಾರು ಆತ್ಮನಿಂದ ಹುಟ್ಟಿದ್ದಾರೋ, ಅಂದ್ರೆ ಬಿಗಾಟನ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರಲ್ಲ, ಆ ಸ್ಥಿತಿಯಲ್ಲಿರೋರು ಸುವಾರ್ತಾ ಯೋಗದಲ್ಲಿ ಸಿಗುವ ಈ ಉನ್ನತ ಕರೆಯ ಬಹುಮಾನವನ್ನ ಗುರ್ತಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಬಹುದು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ವ್ಯಾಖ್ಯಾನಕಾರರ ಪ್ರಕಾರ ಸದ್ಯಕ್ಕೆ ಇದೊಂದೇ ಕರೆ ಈಗ್ಲೂ ನಡೀತಾ ಇರೋದು ಅಂತ. ಇಂಟ್ರೆಸ್ಟಿಂಗ್. ಆತ್ಮನಿಂದ ಹುಟ್ಟಿದವರು ಮಾತ್ರ ಇದನ್ನ ಗ್ರಹಿಸಬಲ್ಲರು ಅಂತೀರಾ? ಸರಿ, ಈ ಕರೆಯನ್ನ ಸ್ವೀಕರಿಸೋಕೆ ಏನಾದರೂ ಕಂಡೀಷನ್ಸ್ ಅಂದ್ರೆ ಷರತ್ತುಗಳಿದೆಯಾ? ಖಂಡಿತ ಇದೆ. ತುಂಬಾ ಮುಖ್ಯವಾದ ಷರತ್ತು ಅಂದ್ರೆ, ಈ ಕರೆಗೆ ಹೋಗೊಡುವವರು ತಮ್ಮ ಸರ್ವಸ್ವವನ್ನು ಅಂದ್ರೆ ತಮ್ಮೆಲ್ಲ ಸ್ವಂತ ಇಚ್ಛೆ, ಆಸೆಗಳು, ಲೌಕಿಕ ವಿಷಯಗಳು ಅದನ್ನೆಲ್ಲ ಪೂರ್ತಿ ಮನಸ್ಸಿನಿಂದ ಸ್ವಇಚ್ಛೆಯಿಂದ ತ್ಯಾಗ ಮಾಡೋಕೆ ರೆಡಿ ಇರಬೇಕು. ಇದು ಬರೀ ಹೊರಗಿನ ನಟನೆ ಆಗಿರಬಾರದು. ಖಂಡಿತ ಇಲ್ಲ. ಹೃದಯಾಂತರಾಳದಿಂದ ಬರೋ ಬದ್ಧತೆ ಅದು. ಸುಲಭದ ಮಾತಂತೂ ಅಲ್ಲ ನೋಡಿ. ಹೌದು. ಹಾಗಾದ್ರೆ ಅಷ್ಟು ದೊಡ್ಡ ತ್ಯಾಗಕ್ಕೆ ಸಿದ್ಧರಾದವರಿಗೆ ಏನು ಭರವಸೆ ಸಿಗುತ್ತೆ? ಮೊದಲು ಬಂದವರು ಆಮೇಲೆ ಬಂದವರು ಅನ್ನೋ ವ್ಯತ್ಯಾಸ ಇಲ್ಲಿ ವರ್ಕ್ ಆಗುತ್ತಾ? ಇಲ್ಲ. ಅದೇ ನೋಡಿ ಈ ವ್ಯಾಖ್ಯಾನದ ಸ್ಪೆಷಾಲಿಟಿ. ಯಾರು ಈ ರೀತಿ ತಮ್ಮದೆಲ್ಲವನ್ನೂ ಪೂರ್ತಿ ಹೃದಯದಿಂದ ತ್ಯಾಗ ಮಾಡ್ತಾರೋ ಅವರು ರೇಸ್ನ ಯಾವಾಗ ಶುರು ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ. ಅಂದ್ರೆ ಮೊದಲು ಶುರು ಮಾಡಿದ್ರು ಸರಿ, ತಡವಾಗಿ ಶುರು ಮಾಡಿದ್ರು ಸರಿ, ಅವರು ಖಚಿತವಾಗಿ ಆ ಉನ್ನತ ಕರೆಯ ಬಹುಮಾನವನ್ನ ಪಡಿತಾರೆ. ಇಲ್ಲಿ ಸಮಯಕ್ಕಿಂತ ಹೆಚ್ಚಾಗಿ ಆ ಬದ್ಧತೆಯ ತೀವ್ರತೆ ಇದೆಯಲ್ಲ, ಅದು ಮುಖ್ಯ ಆಗತ್ತೆ. ಅಂದ್ರೆ ಆ ದ್ರಾಕ್ಷಿ ತೋಟದ ಸಾಮ್ಯದಲ್ಲಿ ಬಂದ ಅಸಮಾಧಾನಕ್ಕೆ ಇದು ಪೂರ್ತಿ ಬೇರೆ ರೀತಿಯ ಉತ್ತರ ಕೊಡುತ್ತೆ. ನಿಖರವಾಗಿ. ಹಾಗಾದ್ರೆ ಆ ತ್ಯಾಗ ಮಾಡೋ ಮನೋಭಾವವೇ ಒಂದು ರೀತಿ ಅರ್ಹತೆಯ ಸಿಂಬಲ್ ಇದ್ದಾಗೆನಾ? ಹೌದು, ವ್ಯಾಖ್ಯಾನಕಾರರು ಅದನ್ನೇ ಹೇಳ್ತಾರೆ. ಆ ರೀತಿ ಮನಃಪೂರ್ವಕವಾಗಿ ತ್ಯಾಗ ಮಾಡೋ ಇಚ್ಛೆ ಇದೆಯಲ್ಲ, ಅದೇ ಒಬ್ಬ ವ್ಯಕ್ತಿ ಸರಿಯಾದ ಸಮಯಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ ಮತ್ತು ದೇವರು ಅವನನ್ನು ಸ್ವೀಕರಿಸಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಮತ್ತೆ ಅವನು ಆತ್ಮನಿಂದ ಹುಟ್ಟಿದಾನೆ ಅನ್ನೋದಕ್ಕೂ ಅದೇ ಸಾಕ್ಷಿ ಅಂತ. ಸೊ ಫೋಕಸ್ ಬರೀ ಕರೆ ಮೇಲೆ ಅಲ್ಲ, ಅದಕ್ಕೆ ಒಬ್ಬ ವ್ಯಕ್ತಿ ಹೇಗೆ, ಯಾವ ಸ್ಪಿರಿಟ್ನಲ್ಲಿ ರೆಸ್ಪಾಂಡ್ ಮಾಡ್ತಾನೆ ಅನ್ನೋದ್ರ ಮೇಲೆ ಇದೆ. ಇದು ತಡವಾಗಿ ಆಧ್ಯಾತ್ಮಿಕ ಹಾದಿ ಹಿಡಿದವರಿಗೆ ತುಂಬಾ ಒಂದು ಎಂಕರೇಜ್ಮೆಂಟ್ ಕೊಡೋ ಹಾಗಿದೆ ಅಲ್ಲ? ಖಂಡಿತವಾಗಿಯೋ. ಅದಕ್ಕೆ ನೋಡಿ, ಮೂಲ ಗ್ರಂಥದಲ್ಲಿ ಅವರು ಇತ್ತೀಚೆಗೆ ಕೊಯ್ಲಿನ ಕ್ಷೇತ್ರಕ್ಕೆ ಬಂದಿರ್ಲಿ ಅಥವಾ ಮೊದಲೇ ಬಂದಿರ್ಲಿ, ಎಲ್ಲ ಸಹ ಕೆಲಸಗಾರರನ್ನು ಧೈರ್ಯದಿಂದ ಮುಂದುವರಿಯಿರಿ, ಪ್ರೆಸ್ ನೋಬ್ಲಿ ಆನ್ ಅಂತ ಹುರಿದುಂಬಿಸ್ತೆ. ತಡ ಆಯ್ತಲ್ಲ ಅನ್ನೋ ಬೇಜಾರು ಬೇಡ, ಇರೋ ಟೈಮ್ನಲ್ಲೇ ಶ್ರೇಷ್ಠವಾಗಿ ಮುಂದುವರಿಯಿರಿ ಅಂತ ಹೇಳಿದಾಗೆ. ಈ ಸಮಾನತೆಯ ಐಡಿಯಾವನ್ನ ಇನ್ನೂ ಗಟ್ಟಿ ಮಾಡುವ ಬೇರೆ ಅಂಶಗಳು ಇದೆಯಾ ಈ ವ್ಯಾಖ್ಯಾನದಲ್ಲಿ? ಹೌದು, ಇದೆ. ಇಲ್ಲಿ ಏಕತೆಯ ಅಂಶಗಳ ಬಗ್ಗೆನೂ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ಎಲ್ರೂ ಸೇವೆ ಮಾಡೋದು ಒಬ್ನೇ ಕರ್ತನಿಗೆ ಅಲ್ವಾ? ಹೌದು. ಎಲ್ರೂ ನಂಬಿರೋದು ಒಂದೇ ವಿಶ್ವಾಸವನ್ನ, ಮತ್ತು ಎಲ್ರೂ ಪಡೆದಿರೋದು ಆತನ ಮರಣದಲ್ಲಿ ಒಂದೇ ದೀಕ್ಷಾಸ್ನಾನವನ್ನ. ಈ ಮೂಲಭೂತವಾದ ಏಕತೆ ಇದೆಯಲ್ಲ, ಅದು ಅವರು ಯಾವಾಗ ಸೇವೆಗೆ ಬಂದ್ರು ಅನ್ನೋ ವ್ಯತ್ಯಾಸವನ್ನ ಚಿಕ್ಕದು ಮಾಡುತ್ತೆ. ಸರಿ, ಅರ್ಥ ಆಯ್ತು.
ಮತ್ತು ಈ ಎಲ್ಲ ಕಷ್ಟ, ತ್ಯಾಗ, ನಂಬಿಕೆ ಇದಕ್ಕೆಲ್ಲ ಕೊನೆಯಲ್ಲಿ ಸಿಗೋ ಫಲಿತಾಂಶ ಏನು ಅಂತ ಹೇಳಲಾಗಿದೆ. ಕೊನೆಗೆ ಈ ರೀತಿ ಕರೆಗೆ ಸ್ಪಂದಿಸಿ ತ್ಯಾಗ ಮಾಡಿ ಕೊನೆವರೆಗೂ ನಂಬಿಕಸ್ಥರಾಗಿ ಉಳಿಯುವ ಎಲ್ಲರಿಗೂ ಕರ್ತನು ಜೀವನದ ಕಿರೀಟವನ್ನ ಕಾದಿರಿಸಿದಾನೆ ಅನ್ನೋದು ವಾಗ್ದಾನ. ಆಹಾ, ಈ ಬಹುಮಾನ ಅನ್ನೋದು ಅವರು ಎಷ್ಟು ವರ್ಷ ಸೇವೆ ಮಾಡಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಿಗೆ ಆ ಕರೆಗೆ ಅವರು ಹೇಗೆ ಸ್ಪಂದಿಸಿದ್ರು, ಅವರ ತ್ಯಾಗ ಎಷ್ಟು ಪ್ರಾಮಾಣಿಕವಾಗಿತ್ತು ಮತ್ತೆ ಅವರ ನಂಬಿಕಸ್ಥಿಕೆ ಹೇಗಿತ್ತು ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಗೋಬೋದಾದ ಮುಖ್ಯವಾದ ವಿಷಯ ಅಂದ್ರೆ, ಈ ವ್ಯಾಖ್ಯಾನದ ಪ್ರಕಾರ ಆಧ್ಯಾತ್ಮಿಕ ಸಾಧನೆಯಲ್ಲಿ ಎಷ್ಟು ಸಮಯ ಸೇವೆ ಮಾಡಿದ್ವಿ ಅನ್ನೋದು ಅಷ್ಟು ಮುಖ್ಯ ಅಲ್ಲ. ಬದಲಿಗೆ ಆ ಉನ್ನತ ಕರೆಯನ್ನ ಗುರುತಿಸಿ ಅದಕ್ಕೋಸ್ಕರ ನಮ್ಮದೆಲ್ಲವನ್ನೂ ತ್ಯಾಗ ಮಾಡೋಕ್ಕೆ ಸಿದ್ಧ ಇರೋದು ಮತ್ತು ಆ ಕರೆಗೆ ನಂಬಿಗಸ್ಥರಾಗಿರೋದು. ಹೌದು, ಇದೇ ಮುಖ್ಯ. ಪ್ರತಿಫಲ ಸಿಗೋದು ಈ ಬದ್ಧತೆಗೆ, ಸಮಯಕ್ಕಲ್ಲ. ಸರಿಯಲ್ವಾ? ನಿಖರವಾಗಿ ಹೇಳಿದ್ರಿ. ಇದು ಮನುಷ್ಯರ ಹೆಚ್ಚು ಕೆಲಸಕ್ಕೆ ಹೆಚ್ಚು ಸಂಬಳ ಅನ್ನೋ ಕಲ್ಪನೆಯನ್ನ ಮೀರಿ ನಿಲ್ಲುತ್ತೆ. ಇಲ್ಲಿ ದೈವಿಕ ಕೃಪೆ ಮತ್ತು ವ್ಯಕ್ತಿಯ ಬದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ. ಸರಿ, ನಮ್ಮ ಕೇಳುಗರಿಗೆ ಇಲ್ಲೊಂದು ಚಿಂತನೆಗೆ ಪ್ರಶ್ನೆ ಬಿಟ್ಟೋಗೋಣ. ಈ ಮೂಲಗಳ ಪ್ರಕಾರ ಆತ್ಮನಿಂದ ಹುಟ್ಟಿದವರು ಅನ್ನೋ ಸ್ಥಿತಿ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿಯ ದೈನಂದಿನ ಜೀವನದ ದೃಷ್ಟಿಕೋನ, ಅವರ ಆದ್ಯತೆಗಳು, ಅವರ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯೋಚಿಸಿ ನೋಡಿ.